ಕ್ಷೇತ್ರದಲ್ಲಿ ಸಚಿವರನ್ನ ಹುಡುಕೋದೇ ಕಷ್ಟವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ. ಡಿಕೆಶಿ ವಿರುದ್ಧವೂ ಕೂಡ ಶಾಸಕ ರಾಜು ಕಾಗೆ ಆರೋಪ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಷ್ಟು ದೂರದಿಂದ ಬಂದರೂ ಕೆಲಸಗಳಾಗ್ತಾ ಇಲ್ಲ. ಯಾವ ಪುರುಷಾರ್ಥಕ್ಕೆ ನಾವು ಶಾಸಕರಾಗಿ ಇರಬೇಕು ಅನ್ನುವಂತಹ ಪ್ರಶ್ನೆಯನ್ನ ರಾಜು ಕಾಗೆ ಅವರು ಎತ್ತುತ್ತಾ ಇದ್ದಾರೆ. ಎಂಎಲ್ಎಗಳು ಹೇಳಿದ್ರು ಕೂಡ ಕೆಲಸ ಆಗಲ್ಲ. ಆಡಳಿತ ಚಕ್ರ ಸುಧಾರಣೆ ಆಗಬೇಕು ಅನ್ನೋದು ನನ್ನ ಇಂಗಿತ. ಯಾರು ಯಾವಾಗ ಸಿಗ್ತಾರೆ ಅನ್ನೋದನ್ನು ಹೇಳ್ಬಿಡ್ಲಿ. ಅವ್ರ ಮನೆ ಬಾಗಿಲನ್ನ ಹುಡ್ಕೊಂಡು ಹೋಗ್ಬೇಕಾ? ಅವ್ರಗಳ PAಗಳನ್ನ ಕೇಳಿದ್ರೆ ಅವ್ರುಗಳು ಕೂಡ ನಮಗೆ ಲಭ್ಯ ಇಲ್ಲ. ಹೀಗಿದ್ದಾಗ ನಾವು ಯಾರನ್ನ ಕೇಳಬೇಕು? ಇದಕ್ಕೆ ನಾವು MLA ಆಗಿ ಯಾಕೆ ಹುಡ್ಕೋಬೇಕು ಅಂತ ಪದೇ ಪದೇ ಈ ವಿಷಯವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ರಾಜು ಕಾಗೆ. ವ್ಯವಸ್ಥೆ ಬದಲಾಗಬೇಕು. ಇಲ್ಲಿ ಯಾವ ಪುರುಷಾರ್ಥಕ್ಕೆ ಇಳಿಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ. ನಾನಿಲ್ಲಿ ಇರೋದು ಯಾವ ಪುರುಷಾರ್ಥಕ್ಕೆ ಇರಬೇಕು? ಏನು ನಮ್ಮ ಹತ್ತಿರ ಕೆಲಸ ಆಗ್ತಾಯಿದೆ? ಒಬ್ಬ ಅಧಿಕಾರಿಗೆ ಫೋನ್ ಹಚ್ಚಾರ, ಸರ್ ಅದು ಮಾಡಕ್ಕೆ ಬರೋದಲ್ರಿ, ಅದು ಆಗೋದಲ್ರಿ. ನಮ್ಮಂಥ ಸೀನಿಯರ್ MLAಗಳಿಗೆ ಹಿಂಗಾದ್ರೆ ಜೂನಿಯರ್ದವ್ರಿಗೆ ಏನಾತಿರ್ಬೇಕು? ಇದಕ್ಕೆ ಬೇಸರ ನೋಡ್ರಿ, ಬೇಸರ ಬಂದು ನಾನು ಕೆಲವು ಮಾನಸಿಕ ನೋದಿಂದ ನಾನು ಹೇಳಿದ್ದೀನಿ. ನಾನು ರಾಜೀನಾಮೆ ಕೊಡ್ಲಾಗಾದ್ರೆ ನನ್ನಲ್ಲಿ ಮತಕ್ಷೇತ್ರದಲ್ಲಿ ಒಂದು 5 ಮಿನಿಟ್ ಒಂದು ಫೋನ್ ಬರ್ತಾ ಇದ್ದಾವೆ. ಈಗ ನೀವೇ ಯಾಕೆ ರಾಜೀನಾಮೆ ಕೊಡ್ತೀರಿ? ನಾವು ನಿಮ್ಮ ಹತ್ರ ಜೊತೆಗೆ ಬರ್ತೀವಿ, ನಾವು ಹೋರಾಟ ಮಾಡ್ತೀವಿ, ಹೋರಾಟಗಳು ಇಲ್ಲಿ ಅಂತೇಳಿ ನೀವೇನು ರಾಜೀನಾಮೆ ಕೊಡ್ಲಾಕ ನಿಮಗೆಲ್ಲ ಓಟ್ ಹಾಕಿ ಕೊಟ್ಟಿದ್ದೀವೇನ್ರಿ? ನಾವು 5 ವರ್ಷ ಅವಧಿಗೆ ನಾವು ಓಟ್ ಹಾಕಿ ಕೊಟ್ಟಿದ್ದೀವಿ. ನಿಮ್ಮ ರಾಜೀನಾಮೆ ಯಾಕೆ ಕೊಡ್ತೀರಿ? ನೀವು ಸ್ವತಂತ್ರ ಅಲ್ಲಿಗ, ನೀವೆಲ್ಲ ಪಬ್ಲಿಕ್ದ ಈಗ ರಿಪ್ರೆಸೆಂಟೇಟಿವ್. ನಾವು ಹೇಳಿದಾಗ ನೀವು ಕೇಳಬೇಕು, ನೀವು ಹೇಳಿದಾಗ ನಾವು ಕೇಳೋಕ್ಕಾಗೋದಿಲ್ಲ ಅಂತೇಳಿ ನೀವೇನು? ನಾವು ಸ್ವತಂತ್ರರು ಅಲ್ಲಿಗೆ, ನಾವು ಎಲ್ಲ ಮತದಾರರ ಅಧೀನದಲ್ಲಿರೋರು. ಯಾರು ನಿನ್ನೆ ಮಾತಾಡ್ತೀನಿ ಅಂತ ಹೇಳಿದ್ರು, ನಿಮ್ಮನ್ನ ಸಂಪರ್ಕ ಮಾಡೋ ಕೆಲಸ ಏನಾರ ಮಾಡಿದ್ರ? ಇದುವರೆಗೆ ಯಾರು ಒಬ್ಬರದು ಫೋನ್ ಬಂದಿಲ್ಲ, ಯಾರು ನಾನು ಮಾತಾಡ್ಸಿಲ್ಲ. ಮಾತಾಡ್ಸಿರು ಅಂದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ, ಅವ್ರಿಗೆ ಹೋಗಿ ನನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತೀನಿ. ಮಾತಾಡ್ಸಿಲ್ಲ, ಏನು ಹೇಳಿಲ್ಲ. ಈಗ ನೀವು ಬಂದಿದ್ದೀರ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೀವೇ ಬರ್ತಿದ್ರೆ ನಿಮ್ಮ ಮುಂದೆ ಹೇಳೋದಿದ್ದೀನಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ. ಪಕ್ಷದ ಶಿಸ್ತನ್ನ ಪಾಲನೆ ಮಾಡಬೇಕು, ಪಕ್ಷದ ಚೌಕಟ್ಟಿನಲ್ಲೇ ನಿಮ್ಮ ಅಸಮಾಧಾನಗಳನ್ನ ತೋರ್ಪಡಿಸಬೇಕು ಅಂತ ಹೇಳ್ತಾರೆ. ಆದ್ರೆ ಕೇಳಿಸ್ಕೊಳ್ಳೋದಕ್ಕೆ ವೇದಿಕೆನೇ ಇಲ್ಲ ಅಂದಾಗ ಎಲ್ಲ ಹೇಳಬೇಕು. ಈಗಾಗಿರೋದು ಅದೇ ಪರಿಸ್ಥಿತಿ. ರಾಜು ಕಾಗೆ ಅವರು ಅದೇ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಜೊತೆ ಒಂದು ಸ್ಪಷ್ಟ, ಹಿಂದೆಯೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂದರೆ ಕಳೆದ 2 ವರ್ಷದಲ್ಲಿ ಸಾಕಷ್ಟು ಶಾಸಕಾಂಗ ಪಕ್ಷದ ಸಭೆಗಳಾಗಿದ್ದಾವೆ. ಸಾಕಷ್ಟು ಶಾಸಕಾಂಗ ಪಕ್ಷಗಳ ಸಭೆಯಲ್ಲಿ ಈ ಅಸಮಾಧಾನ ಬಹಿರಂಗವಾಗಿತ್ತು. ಉಸ್ತುವಾರಿ ಸಚಿವರುಗಳು ನಮ್ಮ ಕಡೆ ಗಮನ ಕೊಡಲ್ಲ, ಜಿಲ್ಲೆಗಳಲ್ಲೂ ಕೂಡ ನಾವು ಹೇಳಿದ ಕೆಲಸಗಳಾಗಲ್ಲ, ಅವರು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಅಥವಾ ಕೆಲವು ಇಲಾಖೆಗಳಲ್ಲಿ ಸೂಕ್ತವಾದ ಯೋಜನೆಗೆ ಅನುದಾನಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು, ಹೀಗೆ ಸಾಕಷ್ಟು ದೂರುಗಳನ್ನ ಹೇಳ್ಕೊಂಡಾಗಲೂ ಕೂಡ CM DCM ಅವರನ್ನ ಸಮಾಧಾನ ಪಡಿಸುವ ಕೆಲಸ ಮಾಡಿದ್ರು. ಶಾಸಕರುಗಳನ್ನ, ನಿಮಗೆ ನಾವಿದ್ದೀವಿ, CM ಇದ್ದಾರೆ, DCM ಇದ್ದಾರೆ, ಆ ರೀತಿ ಕೆಲಸ ಆಗದೆ ನಮ್ಮ ಗಮನಕ್ಕೆ ತನ್ನಿ, ನಾವು ಸಚಿವರುಗಳ ಗಮನಕ್ಕೆ ತರ್ತೀವಿ, ನೀವು ನೇರವಾಗಿ ಹೋಗಿ ಸಚಿವರುಗಳನ್ನ ಭೇಟಿಯಾಗಿ ಅನ್ನುವಂಥ ಸೂಚನೆ ಒಂದು ಕಡೆ. ಆದರೆ ಸಚಿವರುಗಳಿಗೆ ಕೂಡ ಶಾಸಕರುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಕಿವಿ ಮಾತನ್ನು ಹೇಳಿದ ಘಟನೆ ನಡೆದಿತ್ತು. ಆದರೆ 2 ವರ್ಷದಲ್ಲಿ ಕೇವಲ 1-2 ಬಾರಿ ಅಲ್ಲ, ಸಾಕಷ್ಟು ಬಾರಿ ಕೂಡ ಶಾಸಕಾಂಗ ಪಕ್ಷ ಸಭೆಯಲ್ಲಿ ರಿಪೀಟ್ ಆಗಿತ್ತು. ಬಹುಶಃ ಅವೆಲ್ಲದರ ಅಂತಿಮ ಹಂತವಾಗಿ ಬಹಿರಂಗವಾಗಿ ಹೇಳಿಕೆಗಳು ಸ್ಫೋಟಗೊಂಡಂತೆ ಕಾಣಿಸ್ತಾ ಇದೆ. ಈ ಎಲ್ಲ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಮತ್ತು ಬೆಳವಣಿಗೆ ನೋಡ್ತಾ ಇದ್ರೆ ಸಚಿವರುಗಳ ಜೊತೆಗೆ ಮಾತನಾಡಲಿಕ್ಕೆ ಅಥವಾ ತಮ್ಮ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಶಾಸಕರುಗಳು ಕೂಡ ಒಂದು ಸೂಕ್ತವಾದ ವೇದಿಕೆಗಳು ಸಿಗ್ತಾ ಇಲ್ಲ. ಅದು ಕೇವಲ ಶಾಸಕರಿಗೆ ಸಚಿವರುಗಳು ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಪಕ್ಷದ ಮಟ್ಟದಲ್ಲಿ ಇರ್ಬೋದು, ಸರ್ಕಾರದ ಮಟ್ಟದಲ್ಲಿ ಇರ್ಬೋದು, ಅವರ ನೋವನ್ನು ಆಲಿಸ್ತಾ ಇಲ್ವಾ? ಹಾಗಾದ್ರೆ ಯಾರು? ಅದು CM ಇರ್ಬೋದು, DCM ಇರ್ಬೋದು, ಅವರು ಕೂಡ ಹಾಗಾದ್ರೆ ಆಲಿಸ್ತಾ ಇಲ್ವ ಅನ್ನೋಂಥ ಪ್ರಶ್ನೆ ಉದ್ಭವಿಸುತ್ತೆ. ಆದರೆ ಹಿಂದೆಯೂ ಕೂಡ CM DCM ಮುಂದೆ ಹೇಳ್ಕೊಂಡಂಥ ರೀತಿಯಲ್ಲೇ ಇವತ್ತು ಅದನ್ನೇ ಪುನರುಚ್ಚರಿಸ್ತಾ ಇದ್ದಾರೆ. ಸೂಕ್ತ ವೇದಿಕೆ ಇಲ್ಲ ಅನ್ನೋದಾದ್ರೆ ಶಾಸಕರುಗಳ ಕಷ್ಟವನ್ನ ಸರ್ಕಾರದ ಮಟ್ಟದಲ್ಲಿ, ಅದು ಸಚಿವರು ಇರ್ಬೋದು, CM DCM ಇರ್ಬೋದು, ಸಮರ್ಪಕವಾಗಿ ಕೇಳ್ತಾ ಇಲ್ಲವಂತ ಪ್ರಶ್ನೆಯನ್ನು ಕೂಡ ಇದು ಹುಟ್ಟಾಕುತ್ತೆ. ದಿವ್ಯಜ್ಯೋತಿ, ಸುಖೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. CM DCM ಇಬ್ಬರು ಕೂಡ ಮೊದಲಿನಂತಿಲ್ಲ. ಅವರು ಯಾವುದನ್ನು ಹೇಳ್ಕೊಳ್ಳಿಕ್ಕೆ ನಮಗೆ ಲಭ್ಯವಾಗ್ತಾ ಇಲ್ಲ. ಕೇವಲ ಅಷ್ಟು ದೂರದಿಂದ ಅವರ ಮನೆ ಬಾಗಿಲಿಗೆ ಬಂದು ಹೋಗೋದಷ್ಟೇ ನಮ್ಮ ಕೆಲಸ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ನಾವು ಹೆಂಗ್ ಮುಖ ಎತ್ಕೊಂಡು ಓಡಾಡೋದು? MLA ಆಗಿದ್ದು ಏನು ಪ್ರಯೋಜನ? ಅಧಿಕಾರಿಗಳನ್ನ ಹಿಡಿತದಲ್ಲಿ ತೆಗೆದುಕೊಳ್ಬೇಕು ಸಚಿವರುಗಳು, ಆಗಾಗ್ಗೆ ಸಭೆಗಳನ್ನ ಮಾಡಬೇಕು, ಆ ಕೆಲಸಗಳು ಆಗ್ತಿಲ್ಲ ಅನ್ನೋ ಅಸಮಾಧಾನವನ್ನು ಹೊರಹಾಕಿದ್ದಾರೆ.